ಎಲ್ಲರಿಗೂ. ಇವತ್ತು ಭಾನುವಾರ 31 ತಾರೀಕು. ಇವತ್ತು ವಿನೀತ ಸಿಗ್ತೇನೆ ಅಂತ ಹೇಳಿದ್ದಾಳೆ. ಅವಳು ನನ್ನ ಬ್ಲಾಗಲ್ಲಿ ಒಮ್ಮೆ ಕೂಡ ಬರಲಿಲ್ಲ. ನಾವು ಮೀಟ್ ಆಗೋದು 6 ತಿಂಗಳಾಯಿತು. ಅವಳಿಗೇನೋ ಪರ್ಚೇಸಿಂಗ್ ಉಂಟಂತೆ, ಹಾಗಾಗಿ ಮಂಗಳೂರಿಗೆ ಹೋಗುವ ಬನ್ನಿ ಅಂತ ಹೇಳಿದ್ದಾಳೆ. ಈಗ ನಾನು ಕೂಡ ರೆಡಿ ಆಗಿದ್ದೇನೆ. ಇನ್ನು ನಾನು ಅಲ್ಲಿಗೆ ಹೋಗಬೇಕು. ಅಲ್ಲಿ ಕೊಯ್ಲ ತನಕ ನಾನೇ ಹೋಗಬೇಕು ಬಸ್ಸಲ್ಲಿ. ನಂತರ ಅಲ್ಲಿಂದ ನಾವು 2 ವೀಲರಲ್ಲಿ ಹೋಗಬೇಕು. ಈಗ ಟೈಮು 9:48 ಆಯಿತು. ಇನ್ನು ನಾನು ಹೊರಡ್ತೇನೆ. ಇನ್ನು ನಿಮಗೆ ಮತ್ತೆ ಸಿಗ್ತೇನೆ. ನೋಡಿ, ಈಗ 11:40 ಆಯಿತು. ನಾನು ಈಗ ರೀಚ್ ಆದದ್ದು ಇಲ್ಲಿಗೆ ಕೊಯ್ಲಕ್ಕೆ. ನೋಡಿ, ವಿನೀತನ ಮನೆಗೆ ನಾನು ಎಷ್ಟು ಹೊತ್ತು ವೈಟ್ ಮಾಡಿದ್ದೇನೆ ಅಂತಿಲ್ಲ. ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿಂತು ಸಾಕಾಯಿತು ನನಗೆ. ನೋಡಿ, ಇಷ್ಟು ಲೇಟ್ ಆಯಿತು. ಅವಳು ಎಲ್ಲಿಗೆ ಹೋದವಳು ಬರಲೇ ಇಲ್ಲ. ಅರ್ಧ ಮಧ್ಯಾಹ್ನ ಆಯಿತು. ನಂದು ರಜೆ ವೇಸ್ಟ್ ಆಯಿತು ಇವಳ್ದು. ಬೇಗ ಬಿದ್ದಾడు. ಮತ್ತೆ ಇವರ ಮನೆಗೆ ನಾನು ಫಸ್ಟ್ ಟೈಮ್ ಬರೋದು. ಗೃಹ ಪ್ರವೇಶಕ್ಕೆ ಬರಲಿಕ್ಕೆ ಆಗಲಿಲ್ಲ. ಅವತ್ತು ನಾನು ಸ್ವಲ್ಪ ಹೊರಗಡೆ ಹೋಗಿದ್ದೆ. ಆನಂತರ ಇವಳು ತುಂಬ ಸಲ ಕರೆದಿದ್ಲು ಮನೆಗೆ ಬನ್ನಿ ಅಂತ. ಆಗಲೇ ಇಲ್ಲ. ಇವತ್ತೊಂದು ಅರ್ಜೆಂಟಲ್ಲಿ ಬಂದೆ, ಅನ್ಎಕ್ಸ್ಪೆಕ್ಟೆಡ್. ಅವಳದು ಹೊರಡಿ ಆಗಲಿಲ್ಲ. ಹಾಗಾಗಿ ನಾವು ಇಲ್ಲಿಗೆ ಬಂದದ್ದು. ಇಲ್ಲಿಂದ ಹೊರಡುವುದು. ಇವರು ಭಾರಿ ಪ್ರಾಣಿ ಪ್ರಿಯರು. ಇವರು ನಾಯಿ, ಬೆಕ್ಕು ಎಲ್ಲ ಉಂಟು ಇಲ್ಲಿ. ನನಗೆ ಮಾತ್ರ ನನಗೆ ಅಷ್ಟು ಪ್ರಾಣಿಗಳಲ್ಲಿ ಇಷ್ಟ ಅಲ್ಲ, ನಾಯಿ ಬೆಕ್ಕು ಎಲ್ಲ. ನನಗೆ ಅದು ಬರ್ತದೆ ನನ್ನ ಹತ್ತಿರ. ನನಗೆ ಅದಕ್ಕೆ ಸರಿಕಟ್ಟಾಗೋದಿಲ್ಲ. ಈಗ ಇಲ್ಲಿ ಅವಳಿಗೆಲ್ಲ ಭಾರಿ ಇಷ್ಟ. ಅದನ್ನೆಲ್ಲ ಹಿಡ್ಕೊಳ್ತಾಳೆ. ನನಗೆ ಅದನ್ನೆಲ್ಲ ಮುಟ್ಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ. ನನಗೆ ಮೊದಲಿಂದಲೂ ಕೂಡ ಹಾಗೇನೆ. ನೋಡಿ, ಇಲ್ಲೊಂದುಂಟು. ನೋಡಿ, ರೌಂಡಾಗಿ ನನ್ನ ಮನೆ ತೋರಿಸ್ತೇನೆ. 1 ವರ್ಷ ಆಯಿತು ಮನೆಗೆ. ನಾನು ಮಾತ್ರ ಫಸ್ಟ್ ಟೈಮ್ ಬರೋದು ಇಲ್ಲಿಗೆ. ಬೇಗ ಬಿದ್ದಾಡು. ಮಧ್ಯಾಹ್ನ ಅಂಡು ನಾನು ನೋಡಿ ಚಂದ ಮಾಡಿ ರೆಡಿಯಾಗಿ ಬಂದಿದ್ದೇನೆ. ತುಂಬ ಹೊತ್ತಾಯ್ತಲ್ವ. ಎಲ್ಲ ಕೂದಲೆಲ್ಲ ಆ ಕಡೆ ಈ ಕಡೆ ಆಗಿ ಮುಖದ್ದೆಲ್ಲ ಹೋಗಿದೆ. ಇನ್ನು ಇವಳು ರೆಡಿ ಆಗುವ ತನಕ ಕಾಯಬೇಕು ನಾನು. ಈಗ 12 ಗಂಟೆ ಆಯಿತು ನೋಡಿ. ಈಗ ನಾವು ರೆಡಿ ಆಗಿದ್ದೇವೆ. ಇನ್ನು ನಾವು ಹೊರಡುವ. ಇನ್ನು ನಾವು ಅಲ್ಲಿ ಸಿಗ್ತೇವೆ. ಇವಳಿಂದಾಗಿ ತುಂಬ ಲೇಟ್ ಆಯಿತು. ಬಾಯ್, ನೆಕ್ಸ್ಟ್ ಅಲ್ಲಿ ಸಿಗ್ತೇವೆ. ಮತ್ತೆ ನಂಗೆ ಸ್ವಲ್ಪ ವರ್ಕ್ ಇದ್ದದಿಂದ ಲೇಟ್ ಆಯಿತು. ಎಂತ ಲೇಟ್ ಆಯ್ತಾಯ್ತು, ಸರಿ, ಬಾಯ್, ನೆಕ್ಸ್ಟ್ ಸಿಗ್ತೇವೆ. ಇವರು ಉಪರಾಷ್ಟ್ರಪತಿ ಇದ್ದಾರಲ್ವಾ, ಅವರು ಇಲ್ಲಿಗೆ ಬಂದದ್ದು. ಇಲ್ಲಿಗೆ ಧರ್ಮಸ್ಥಳಕ್ಕೆ ಅದೇನೋ ಇನಾಗ್ರೇಷನ್ಗೆ ಬಂದದ್ದು. പക്ഷെ ಅದಿಲ್ಲಿ ಮೇಲಿಂದ ಒಟ್ಟೊಟ್ಟಿಗೆ 3 ಹೆಲಿಕಾಪ್ಟರ್ ಹೋಯ್ತು. ಅವರ ನಿನ್ನೆ ಬಂದದ್ದು. ನಿನ್ನೆ ಕೂಡ 3 ಹೋಗಿತ್ತು. ಮತ್ತು ನಾನು ಬೆಳಿಗ್ಗೆ ಹೊರಡುವಾಗ 3 ಹೆಲಿಕಾಪ್ಟರ್ ಆ ಕಡೆ ಹೋಗಿತ್ತು ಧರ್ಮಸ್ಥಳ. ಈಗ ರಿಟರ್ನ್ ಹೋಗೋದು ಗೊತ್ತಿಲ್ಲ. ಅದರಲ್ಲೇ ಇದ್ದಾರ ಅಥವಾ ನಿನ್ನೆಯಿಂದ ಸುಮ್ಮನೆ ಓಡಾಡ್ತಾ ಉಂಟು ಹೆಲಿಕಾಪ್ಟರ್. ಅದು ಕೂಡ ತುಂಬ ಕೆಳಗೆ ನಿಂತದೆ. ಯೂಸ್ ಮಾಡಲಿಕ್ಕೆ ಭಾಳ ಚಂದ ಇತ್ತು. ನನಗೆ ಅದು ಪಕ್ಕ ಮೊಬೈಲ್ ಕೂಡ ಸಿಗಲಿಲ್ಲ. ನಾನು ಬ್ಯಾಗಲ್ಲಿ ಇಟ್ಟಿದ್ದೆ. ಈಗ ಬರ್ತೀವಿ 1 ಗಂಟೆ. ಈಗ ಬಂದ್ವಿ ನಾವು. ನಾವು ಹೋಗುವ ಮೇಲೆ ಬಂದದ್ದೇ ಲೇಟ್ ಆಯಿತು. ಯಾಕಿರಲ್ಲ ಮುಂಚೆ ಉಂಟಲ್ಲ ಹೋದೆ. ಎತ್ತೊಂಡಣ್ಣಯ್ಯ ವಿನೀತ. हाँ ऊपर ಕಲರ್ನು ಇಲ್ಲಿ ಆಫರ್ ಉಂಟು, ಹೋಗುವ ಅಂತ ಹೇಳಿದ್ದು. ಅಲ್ಲಿ ನಾನು ಶೋಕದ ಆಫರ್ ಇಪ್ಪುಂಡು ಬರ್ತೀನಿ. ಬಟ್ 3 ಗರ್ಲ್ಸ್ಗೆ ದಾಲ ಇತ್ತು. ಬಾಯ್ಸ್ ನಾನು ಗರ್ಲ್ಸ್ ದಾಲ ಜಂಚೆಗೆ ಮೀಳ್ಪಡ್ದು ಸೀದಾ ಹೋಗ್ಬೇಕು. 3 ದಾಲ ಸ್ಟುಡಿಯೋಗೆ ಹೋಗಂದಿಲ್ಲ. ಫ್ರೆಂಡ್ಸ್ ಇರ್ತು ಕೈ ಒಂದು ಕಡೆ ಡ್ರೆಸ್ ನೋಡಿ ನಮಗೆ ಅಲ್ಲಿ ಯಾವುದು ಕೂಡ ಇಷ್ಟ ಆಗ್ತದೆ.
ಹಾಗಾಗಿ ಮತ್ತೆ 2 ಗಂಟೆ ಆಗಿದೆ. ಮತ್ತು ನಾವು ಇಲ್ಲಿಗೆ ಈಗ ಊಟಕ್ಕೆ ಬಂದಿದ್ದೇವೆ. ಅವರು ಬೇರೆ 20 ಮಿನಿಟ್ಸ್ ಆಗ್ತದೆ ಅಂತ ಹೇಳಿದ್ದಾರೆ ಊಟ ಬರಲಿಕ್ಕೆ. ತುಂಬ ರಶ್ ಇದೆ. ಮತ್ತೆ ನೆಕ್ಸ್ಟ್ ನಾವು ಡ್ರೆಸ್ ನೋಡಲಿಕ್ಕೆ ಮೇಲೆ ಹೋಗುದ, ಬೇರೆ ಕಡೆ ಹೋಗುದು. ಇವಳು ತುಂಬ ಮಾತಾಡ್ತಾಳೆ. ಈಗ ಇದರಲ್ಲಿ ಮಾತಾಡಂತ ಹೇಳಿದಾಗ ಬಾಯಿ ಬರದಾಗೆ ಮರೆದಿದ್ದಾಳೆ. ಹೇಗೆ ಸಬ್ಸ್ಕ್ರೈಬ್ ಎಲ್ಲ ಇದ್ದಾರಾ ಚಾನಲಲ್ಲಿ? ಸುಮ್ಮನೆ ಇದ್ದಾರೆ ನೋಡ್ಕೊಂಡು ಮಕ್ಕ ಕಾಡುತ್ತಿಲ್ಲ. ನೀವು ಅಯ್ಯೋ, ಎನರ್ಜಿ ಇಲ್ಲ, ಹಸಿವಾಗ್ತದೆ ಜೋರು. ಹಾಗಾಗಿ ಈಗ ನಮ್ದು ಫುಡ್ ಬಂತು. ನಾವು ಊಟ ಮಾಡಿ ಸಿಗ್ತೇವೆ. ಪಂಚೋಲಿಯಾ ಅಲ್ಲೇ ಜನ. ನನ್ನ ಹನಿ ಚಿಕನ್ ಅವನ ಫೇವ್ರೇಟ್. ಇದೆಲ್ಲ ಫೇವ್ರೇಟ್, ಮಸ್ತ್ ಫೇವ್ರೇಟ್. ಬರ್ತಂಡೆ ಅಲೆಗ ಒಂಜಿತ್ತಿ ನೋಡಿ. ಹಿಂದುವರೆಗೂ ಅವು ಇರೋದು ಡೀಪ್ ಯಾನೆ ಹಿಂದಿನ ಮಾಸಲ ತಿನ್ನದು ಇಷ್ಟ ಬಿಜೆಪಿ ನೋಡೋಣ. ಫುಲ್ ಅಂತ ತಿನ್ನೇ ಜಾಸ್ತಿ ವೇಸ್ಟ್ ಮಾಡ್ತಾರೆ. ಅವನೇ ಲೈಟ್ ಇಟ್ಟಿದ್ದು. ಸರಿ ನಾವು ಊಟ ಆಯಿತು. ಈಗ ನಾವು ನೆಕ್ಸ್ಟ್ ನಾವೀಗ ಊಟ ಆಗಿ ಈ ಕಡೆ ಹೊರಟ್ವಿ. ಇಲ್ಲೊಂದು ಡ್ರೆಸ್ ನೋಡಿಕೊಂಡು ಅದಕ್ಕೆ ಈಗೊಂದು ನಾವು ಶಾಪಿಗೆ ಬಂದ್ವಲ್ಲ, ಅಲ್ಲಿಗೆ ಬಂದು 1 ಗಂಟೆ ಆಯಿತು. 1 ಗಂಟೆ ಆಗಿ ಇಷ್ಟೇ ಪಣದಿಷ್ಟೇ 1 ಗಂಟೆ ಆಯಿತು ಮಾತ್ರ ಬಂದು. ಫೈನಲ್ ಆಗಿ ಇಲ್ಲಿ ನಾವು ಡ್ರೆಸ್ ತಗೊಂಡ್ವಿ. ಬೇರೆ ಬಂದು ತೋಚಿಪ್ಪಾಯರು ಮಸ್ತ್ ಲೈಕ್ ಕಾಣ್ಬೇಕು ಡ್ರೆಸ್ ಮಾತ್ರ ಟಾಪ್ ಯಾನ್ ಸಜೆಸ್ಟ್ ಮಾಡಿ ಎಲ್ಲ ಬಂದ್ರೆ ಎಡೆಗೆ ಬರೀ ಮತ್ತೆ ಶೋಕು ಯಾನ್ ಒಂದು ತೋಚಿಪ್ಪವೇ ಒಂದು ಶಾಪ್ ಹೆಸರು ಸ್ಟೈಲ್ ಯೂನಿಯನ್ ಅಂತ. ನಮ್ಮದು ಸ್ಪಾರಿದ್ದು ಬಿಲ್ಲಿಂಗ್ ಆಗ್ತದಲ್ವ, ಅದರ ಕರೆಕ್ಟ್ ಅಪೋಸಿಟ್. ನಾವು ಬಿಲ್ಲಿಂಗ್ ಆಗಿ ಎಕ್ಸಿಟ್ ಆಗ್ತೇವಲ್ಲ, ಅದರ ಎದುರುಗಡೆ ಉಂಟು, ನೀವು ನೋಡ್ಬೋದು ಅಲ್ಲಿ. ನಾವೀಗ ಸ್ಪಾರಿಂದ ಹೊರಗಡೆ ಬಂದು ನೀವು ನೋಡ್ಬೋದು ಭಯಂಕರ ರಶ್. ಅಲ್ಲಿ ಬಿಲ್ ಮಾಡಲಿಕ್ಕೆ ಆಗಲಿಲ್ಲ, ಅಷ್ಟು ರಶ್ ಇತ್ತು. ನಮಗೇನಿದೆಲ್ಲ, ನಮಗೆ ಮೈನ್ ಬೇಕಾದದೊಂದು ಶ್ಯಾಂಪು ಅದು ಹಿಡ್ಕೊಂಡೆ ಒಂದು ಅರ್ಧ ಗಂಟೆ ಬಿಲ್ಲಿನ ಹತ್ರ ನಿಂತ್ಕೊಂಡಿದ್ದೇವೆ. ಈಗಾಯಿತು, ಇನ್ನು ನಾವು ಹೊರಡುದು. ಟೈಮ್ ಎಷ್ಟಾಯಿತು? 4:35 ಆಯಿತು. ನಮ್ಮ ಕಡೆ ಮಳೆ ಬರ್ತುಂಟಂತೆ, ಹಾಗಾಗಿ ಈಗ ಬೇಗ ಬೇಗ ಹೋಗ್ಬೇಕು. ನಮ್ಮ ಹತ್ರ ರೈನ್ ಕೋಟ್ ಎಲ್ಲ ಎಂತ ಇಲ್ಲ. ನಾವಿನ್ನು ಹೊರಟದ್ದು, ಹೊರಗಡೆ ಬಂದ್ವಿ. ಹೊರಗಡೆ ಬಂದ್ವಿ. ಇಲ್ಲಿ ಬಿಸಿಲುಂಟು. ನಮ್ಮೂರಲ್ಲಿ ಮಳೆ ಬರ್ತುಂಟಂತೆ, ಸಿಡಿಲು ಮಳೆ ಅದು ಕೂಡ. ನನಗೆ ನಮ್ಮ ಇಲ್ಲಿ ಮುಲ್ಪನೆ ಎಡ್ಡೆತ್ತು ಮಾರೆ. ಮೊದಲು ನಾವೆಲ್ಲ ರೂಮಲ್ಲಿ ಇರ್ತಿದ್ವಲ್ವಾ, ನಾನು ಇವಳೆಲ್ಲ ಒಂದೇ ರೂಮಲ್ಲಿ ಇದ್ದದ್ದು ಮಂಗಳೂರಲ್ಲಿರುವಾಗ. ಆಗೊಂದು ಎಷ್ಟು ಸಲ ಇಲ್ಲಿಗೆ ಬರ್ತಿದ್ವಿ ಅಂತಿಲ್ಲ. ಅಂದರೆ ಆಗ ನಾವು ರೂಮಲ್ಲಿ ಇರಬೇಕಾದ್ರೆಲ್ಲ ಜಾಸ್ತಿ ಬರ್ತಿದ್ವಿ ನೈಟೆಲ್ಲ. ನಾವೊಂದು 4-5 ಜನ ಫ್ರೆಂಡ್ಸ್ ಎಲ್ಲ ಇದ್ವಿ, ನಾವೆಲ್ಲ ಒಟ್ಟಿಗೆ ಇದ್ದದ್ದು. ಆಗ ಬರ್ತಿದ್ವಿ ತುಂಬ ಸಲ. ಈಗೆಲ್ಲ ಬರೋದೇ ಅಪರೂಪ ಆಗಿದೆ, ಯಾವಾಗ ಅದು ಫ್ರೀ ಇದ್ದಾಗ ಬರೋದು. ಈಗ 6 ಗಂಟೆ ಆಯಿತು. ಈಗ ನಾವು ಜಸ್ಟ್ ವಿನೀತನ ಮನೆಗೆ ರೀಚ್ ಆದ್ವಿ. ವಿನೀತನ ಮನೆಗೆ ಬಂದ್ವಿ. ಈಗ ಇಲ್ಲಿಂದ ನಾನು ಬಸ್ಸಲ್ಲಿ ಹೋಗಬೇಕು. ಅಂದರೆ ಇಲ್ಲಿ ಅರ್ಧ ತನಕ ಬಿಡ್ತಾಳಂತೆ, ನಂತರ ಅಲ್ಲಿ ಬಸ್ಸಲ್ಲಿ ಹೋಗಬೇಕು.
ಈಗ ಬರ್ತಿ 7 ಗಂಟೆ ಆಯಿತು. ಈಗ ನಾನು ನನ್ನ ಊರಿಗೆ ರೀಚ್ ಆದೆ. ಅಂದರೆ ಇದು ಕತ್ತಲಾದದ್ದಲ್ಲ, ಅಂದರೆ ಇದು ಮೋಡ ಆದದ್ದು, ಮಳೆ ಬರಲಿಕ್ಕೆ ಮೋಡ ಆದದ್ದು, ತುಂಬ ಕತ್ತಲೆ ಆಗಿದೆ. ಈಗ ಜೋರು ಮಳೆ ಬರ್ತದೆ ಕಾಣಬೇಕು. ಅದಕ್ಕಿಂತ ಮುಂಚೆ ನಾನು ರೀಚ್ ಆಗಬೇಕು. ಗಾಳಿ ಬರ್ತಿದೆ ನನಗೆ, ಬೇರೆ ಮನೆಯಿಂದ ಕಾಲ್ ಕೂಡ ಬರ್ತಾ ಉಂಟು. ಮತ್ತು ನಾನು ವಿನೀತನ ಮನೆಗೆ ಹೋದ್ವಿ ಅಲ್ವಾ, ನಂತರ ಅವಳು ನನ್ನ ಅರ್ಧ ತನಕ ಬಿಟ್ಟಳು ಗಾಡಿಯಲ್ಲಿ. ಅವಳು ಗಾಡಿಯಲ್ಲಿ ಅರ್ಧ ತನಕ ಬಿಟ್ಟ ನಂತರ ನಾನು ಬಸ್ಸಲ್ಲಿ ಬಂದದ್ದು. ನೋಡಿ ಎಷ್ಟು ಗಾಳಿ ಬರ್ತಿದೆ ಅಂತ. ಈಗ ನಾನು ಬೇಗ ಹೋಗಬೇಕು ಮನೆಗೆ. ಈಗ ಮನೆಯಲ್ಲಿ ಬೇರೆ ಲೇಟ್ ಆಯ್ತಲ್ಲ, ಅದನ್ನೇ ನೋಡ್ತಿರ್ತಾರೆ. ಮತ್ತು ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ. ಮತ್ತು ನಾನು ಆಗಲೇ ಹೇಳಿದೆ ಅಲ್ವಾ, ವಿನೀತನ ಮನೆಗೆ ಫಸ್ಟ್ ಟೈಮ್ ಹೋದದ್ದು. ಅಂದರೆ ಹೊಸ ಮನೆಗೆ ಫಸ್ಟ್ ಟೈಮ್ ಹೋದದ್ದು. ಹಳೆ ಮನೆಗೆ ತುಂಬ ಸಲ ಹೋಗಿದ್ದೇನೆ, ಸ್ಟೇ ಎಲ್ಲ ಆಗಿದ್ದೇನೆ. ಹೊಸ ಮನೆಗೆ ಫಸ್ಟ್ ಟೈಮ್ ಹೋದದ್ದು. ಮತ್ತು ಅಷ್ಟೇ, ಬಾಯ್, ನೆಕ್ಸ್ಟ್ ಸಿಗುವ.